ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆದರೆ ನಾನು ಸ್ವಲ್ಪ ಹುಷಾರಿಲ್ಲ. ವೆದರ್ ಕಂಡೀಷನ್ ತುಂಬಾ ಏನು ಶೀತ, ಕೆಮ್ಮು, ನೆಗಡಿ, ಜ್ವರ, ಫುಲ್ ಫ್ಯಾಮಿಲಿನೇ ಫುಲ್ ವೈರಲ್ ಫೀವರ್ ಥರ ಆಗೋಗ್ಬಿಟ್ಟಿದೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಮಕ್ಕಳಿಗೂ ಆಸ್ಪತ್ರೆಗೆ ತೋರಿಸ್ತಾ ಇದ್ದೀವಿ, ಮತ್ತು ನಾವೂ ತೋರಿಸ್ಕೊಳ್ತಾ ಇದ್ದೀವಿ. ಬಿಸಿನೀರು ಕುಡಿಬೇಕು, ಬಿಸಿನೀರು ಕುಡಿತಾ ಇದ್ದೀವಿ. ಹಿಂಗೆ ಅದ್ರ ಜೊತೆಗೆ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ. ನನ್ನ ಮಗ ABCD ಮಿಲ್ಕ್ ಮಿಕ್ಸ್ ಕುಡಿದು, ನಾನು ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ, ನಾವು ಡೈಲಿ ಅದನ್ನೇ ಕುಡಿತಾ ಇದ್ದಿದ್ದು. ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಕಾಫಿ ಮಾಡ್ಕೊಂಡು ಕುಡಿದ್ವಿ. ಸ್ವಲ್ಪ ಶೀತಕ್ಕೆ ಬೆಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಮಕ್ಕಳಿಗೆ ಮಾತ್ರ ಶುಗರ್ ಆದಷ್ಟು ಕಡಿಮೆನೇ ಕೊಡೋದ್ರಿಂದ ಅವನು ಅದನ್ನೇ ಕುಡಿತೀನಿ, ಪರವಾಗಿಲ್ಲಮ್ಮ ಅದನ್ನೇ ಕೊಡು ಅಂತ ಹೇಳ್ದೆ, ಅದನ್ನೇ ಕೊಡ್ತೀವಿ. ಅದೂ ಬೆಲ್ಲ ಇರುತ್ತಲ್ಲ, ಹೀಟ್ ಆಗುತ್ತೆ. ಬಟ್ ನಾವೇನೋ ಒಂದು ಸ್ವಲ್ಪ ಚೇಂಜಸ್ ವೀಕೊಂಡ್ಸು ಏನಾದರೂ ಈ ಥರ ನಾವು ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಡೈಲಿ ಮಕ್ಕಳಿಗೆ ಕಾಫಿ ಟೀ ಕೊಡಬಾರ್ದು ಅಂತಲೇ ನಾವು ಅವ್ರ ಜೊತೆಗೆ ನಾವು ಕುಡಿಯೋದ್ರಿಂದ ಅವರು ಆಟೋಮೆಟಿಕಲಿ ಅದಕ್ಕೆ ಅಡಿಕ್ಟ್ ಆದರೂ ಅವರು ಸಮೇತನೂ. ಈಗ ನಾವು ಬೇರೆದೇನೋ ಟೀ ಕಾಫಿ ಬೇಡಮ್ಮ, ನಮಗೆ ಅದನ್ನೇ ಕೊಡು, ABCD ಮಿಲ್ಕ್ ಮಿಕ್ಸೇ ಕೊಡು, ಜಾಸ್ತಿ ಶುಗರ್ ಯೂಸ್. ನನ್ನ ಚಿಕ್ಕ ಮಗ ನೀವು ಮಾತಾಡೋದು ನೋಡಿಲ್ಲ ಅನಿಸುತ್ತೆ, ನಾನು ಒಂದು ಸತಿ ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ನಾವು ಮಾತಾಡೋದು, ನಾವು ಮನೇಲಿ ನಾವು ಯಾವ ರೀತಿ ನಡ್ಕೊಳ್ತೀವಿ, ನಾವು ಮನೇಲಿ ಅದ್ರ ಬಗ್ಗೆ ಏನು ಮಾತಾಡ್ತೀವಿ, ಅವ್ರ ಹೆಲ್ತ್ ಬಗ್ಗೆ ನಾವೇನೆಲ್ಲ ಪ್ರಿಕಾಷನ್ ತೊಗೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಅವ್ರು ನಿಜವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮೊಬೈಲ್ ಎಷ್ಟು ಅಡಿಕ್ಟ್ ಆಗಿದ್ರು ಅಂದರೆ, ಅವ್ರು ಯಾರನ್ನೂ ಈಗ ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದರೂ ಬಂದು ಮಾತಾಡ್ಸಾಗ, ಅವ್ರ ಜೊತೆ ಬೆರೆಯುವಾಗ ಏನೊಂದೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಅಂದರೆ ನಮ್ಮ ಮನಸ್ಸಿಗೆ ಅನಿಸ್ಕೊಂಡಿದ್ದು ಯಾವುದು ದೊಡ್ಡದಲ್ಲ. ಫಸ್ಟು ನಾವು ಬಿಟ್ಟಾಗ ಮೊಬೈಲ್ ನೋಡೋದು, ಅವರು ಆಟೋಮೆಟಿಕ್ಕಾಗಿ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಅವರು ಆಟೋಮೆಟಿಕ್ಕಾಗಿ ಮೊಬೈಲ್ ನೋಡೋದು ಬಿಡ್ತಾರೆ. ಅದು ನನ್ನ ವಿಷಯದಲ್ಲಿ ಕ್ಲಿಕ್ ಆಯಿತು. ಮತ್ತು ಸ್ವಲ್ಪ ಟಿ ವಿ ನೋಡಿಸ್ಕೊಂತಾನೆ ಅಲ್ಲ, ಟಿ ವಿ ನೋಡೋದು ಡೇಂಜರೇ ಅಂತ ಹೇಳ್ಬೋದು ನೀವು. ಅಂದರೆ ಬಟ್ ಮೊಬೈಲ್ಗಿಂತ ಏನು ಡೇಂಜರ್, ಅವ್ರಿಗೂ ಒಂದು ಏನು ಎಂಟರ್ಟೈನ್ಮೆಂಟ್ ಬೇಕಾಗ್ತಾ ಇರುತ್ತೆ. ಅದಕ್ಕೆ ಟಿ ವಿನ ಮೊಬೈಲಲ್ಲಿ ಕನೆಕ್ಟ್ ಮಾಡಿಕೊಂಡು ಅವ್ರು ಕೇಳಿದಂಥ ರೈಮ್ಸ್, ಅದರಲ್ಲೂ ಅಷ್ಟೇ ಏನಾದರೂ ಎಜುಕೇಷನ್ ರಿಲೇಟೆಡು, ಇಲ್ಲಾಂದರೆ ಸ್ವಲ್ಪ ಕಾಮಿಡಿ ರಿಲೇಟೆಡ್ ಆಗಲಿ, ಸಾಂಗ್ಸ್ಗಳಾಗಲಿ ಕೇಳಿಸ್ತೀನಿ. ಯಾಕಂದರೆ ಸಡನ್ನಾಗಿ ಎಲ್ಲ ಬಿಡಬೇಕು ಅಂತ ಅಂದರೆ ಅವರೇನೇನು ಬಿಡಲ್ಲ ಅವರು. ಆದರೆ ಮೊಬೈಲ್ ಬಿಡಿಸ್ಬೇಕನ್ನೋದು ತುಂಬ ಇಂಪಾರ್ಟೆಂಟ್. ರಾತ್ರಿ 10 ಅನ್ನೋದ್ರು 12 ಆದ್ರೂ ಊಟಕ್ಕೆ ಕೊಡಬೇಕಂದ್ರೂ ಅವ್ರಿಗೆ ಏನೇ ಒಂದು ನಾವು ತಿನ್ನಿಸ್ಬೇಕಂದ್ರೂ ಮೊಬೈಲ್ ಕೊಡಲೇಬೇಕು ಅನ್ನೋ ಥರನೇ. ಇಲ್ಲ, ನಮಗೂ ಹಂಗೆ ಅನಿಸ್ಬಿಟ್ಟಿರುತ್ತೆ. ಅವರು ಹೆಂಗೆ ಅಂದರೆ ಕೊಟ್ಬಿಟ್ರೆ ತಿಂದ್ಬಿಡ್ತಾರಲ್ಲ, ಸರಿ ಆಯಿತು ಕೊಟ್ರಾಯಿತು ಅಂತ ಹೇಳ್ಬಿಟ್ಟು ನಾವು ಕೊಟ್ಬಿಡ್ತೀವಿ. ಅದನ್ನು ನಾನು ಮಾಡಿ ತುಂಬ ಸ್ಟ್ರಗಲ್ ಮಾಡಿ ಸಫರ್ ಆಗಿ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿ, ಅವ್ರು ಏನೆಲ್ಲ ಹೊರಗಡೆ ಆ್ಯಕ್ಟಿವಿಟೀಸ್ ಇಷ್ಟಪಡ್ತಾರೆ, ನಿಜವಾಗ್ಲೂ ಇಷ್ಟಪಡ್ತಾರೆ, ಹೊರಗಡೆ ಕರ್ಕೊಂಡೋಗಿ ಟ್ರೈ ಮಾಡಿ ಆರಾಮ್ಸೆ ಮೊಬೈಲ್ ಬಿಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಏನಂದರೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಅವ್ರ ಜೀವನದಲ್ಲೂ ಎಂಟರ್ಟೈನ್ಮೆಂಟ್ ಇರಬೇಕು. ಹಂಗಾಗಿ ಟಿ ವಿ ಯೂಸ್ ಮಾಡಿಸಿ, ಆಮೇಲೆ ಅದರಲ್ಲಿ ಸಾಂಗ್ಸ್ ಆಗಲಿ, ಯೋಗ ಆಗಲಿ ಮಾಡೋದು ಕಲಿಸ್ಕೊಡಿ. ಅದರಲ್ಲೇ ಟಿ ವಿಯಲ್ಲಿ ಇವಾಗೇನು ಮೊಬೈಲೆಲ್ಲ ಅಂದರೆ ಟಿ ವಿಯಲ್ಲಿ ಎಂಥ ಅಪ್ಡೇಟ್ ವರ್ಷನ್ ಟಿ ವಿಗಳು ಬಂದಿದ್ದಾವೆ. ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಅವ್ರು ಯಾವ ಕೇಳ್ತಾರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ, ಸ್ವಲ್ಪ ಅದರಲ್ಲಿ ಎಜುಕೇಷನ್ ಆಗಿರಲಿ, ಆ ಥರ ಟ್ರೈ ಮಾಡಿ ಡೆಫಿನೆಟ್ಲಿ ಮಕ್ಕಳು ಮೊಬೈಲ್ ನೋಡೋಕೆ ಬಿಡ್ತವೆ. ಆವಾಗ ಹೆಣ್ಮಕ್ಳಿಗೆ ಬಟ್ಟೆ ಒಗಿಬೇಕು ಅಂದರೆ ತುಂಬ ಖುಷಿ ಆಗೋದು, ಏನಾದರೂ ಒಂದು 100 ರೂಪಾಯಿ ಸಿಗುತ್ತೆ ಸೇವಿಂಗ್ಸ್ ಮಾಡ್ಬೋದು ಅಂತ. ಆದರೆ ಈಗಿನ ಕಾಲದಲ್ಲಿ ಫೋನ್ಪೇ ಅವೆಲ್ಲ ಬಂದುಬಿಟ್ಟು ದೇವರೇ ಏನೂ ಸಿಗ್ತಾಯಿಲ್ಲ, ಸಿಗೋದು ಬರೀ ಕೊಳೆ ಆಗಿದೆ ಬಟ್ಟೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಈಗ ಬಟ್ಟೆನ ನೆನಾಕಿ ನೆಕ್ಸ್ಟು ನಮ್ಮ ಅಣ್ಣನ ಮಗಳೂ ಬಂದಿದ್ಲು, ಚಿಕ್ಕವಳು ಮಲಗಿದ್ದಾಳೆ, ಎಲ್ಲರೂ ಮಲಗಿದ್ದಾರೆ. ಇವತ್ತು ಆಂಜನೇಯಂದು ಇದು ಬೇರೆ ಏನದು ಅಷ್ಟನಾಮ ಪಠಣ ಮಾಡೋದು ಬೇರೆ ಇದೆ. ಬೇಗನೆ ಅಡುಗೆ ಮುಗಿಸ್ಕೊಂಡು ಬೇಗನೆ ಬೆಳಗ್ಗೆ ಸಂಜೆ 6:30 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು. ಇದರಿಂದ ನಮಗೆ ಶನಿ ದೇವರಿಂದ ಯಾವುದೇ ರೀತಿ ಪ್ರಭಾವ ಬೀರೋದೇ ಕಾಪಾಡೋದೇ ಆಂಜನೇಯ ಅಂತೆ. ಇದನ್ನೊಂದು ಸಣ್ಣದಾಗಿ ಟ್ರೈ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ, ಆಂಜನೇಯನ ಅನುಗ್ರಹ ಸಿಗುತ್ತಂತೆ. ನೋಡೋಣ, ಬನ್ನಿ ಟ್ರೈ ಮಾಡೋಣ ಹೇಗೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ.
ಹೋಗ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ಇನ್ನು ಸ್ತೋತ್ರ ಹೇಳ್ತೀನಿ. ಇಲ್ಲಾಂದರೆ ಹೇಳ್ಕೊಂಡೇ ಬರಿತೀನಿ, ಮತ್ತೆ ಹೋಗಿ ದೇವ್ರ ಹತ್ರ ನಾನು ಒಂದು ಸತಿ ಹೇಳ್ತೀನಿ, ಪಠಣ ಮಾಡ್ತೀನಿ. ಇವತ್ತಿನ ಲಾಗಲ್ಲಿ ಹೇಳಿರೋ ಪ್ರಕಾರನೇ ಈಗ ಶನಿವಾರ ಆಂಜನೇಯ ಸ್ವಾಮಿದು ಪೂಜೆ ಮಾಡಿ ಹನುಮಾನ್ ಚಾಲೀಸ್ ಪಠಣ ಮಾಡಿದಾದಮೇಲೆ 100 ಆಂಜನೇಯ ಸ್ವಾಮಿಯ ಹಲವು ಬಗೆಯ ರೀತಿಯ ಹೆಸರುಗಳಿದ್ದಾವೆ. ಅವನ್ನ ನಾವು ಬರ್ಕೊತ ಹೋಗಬೇಕು. ಬರ್ಕೊತ ಹೋದಾದ್ಮೇಲೆ 101 ಸತಿ ಅದನ್ನು ನಾವು ಪಠಣ ಮಾಡಿದ್ದಲ್ಲಿ ಶನೇಶ್ವರ ಸ್ವಾಮಿಯನ್ನು ತಡೆಗಟ್ಟುವ ಶಕ್ತಿ ಇರುವುದು ಆಂಜನೇಯ ಸ್ವಾಮಿಗೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಇದನ್ನು 21 ಶನಿವಾರ ನೀವು ಮಾಡಿದ್ದೇ ಆದಲ್ಲಿ ಕಾಲಕ್ರಮೇಣ ಬರೋದು ಅವ್ರ ಪ್ರಭಾವ, ಶನಿದೇವರ ಸ್ವಾಮಿ ಪ್ರಭಾವ ಬೀರೋದು ಕಮ್ಮಿ ಆಗುತ್ತೆ. ಮತ್ತು 14 ವರ್ಷ ಹೆಗ್ಲೇರಿದ್ರೆ ಮುಗದೆ ಹೋಯಿತು ಅಂತ ಹೇಳಿದ್ದಾರೆ ದೊಡ್ಡವರು. ಅದೇ ರೀತಿ ಅವ್ರದ್ದು ಪ್ರಭಾವ ನಮಗೆ ಕಮ್ಮಿ ಆಗಬೇಕು ಅಂದರೆ ಈ ಥರ ಪಠಣ ಮಾಡಬೇಕು. ಆಲ್ರೆಡಿ ಬಂದುಬಿಟ್ಟಿದ್ದಾರೆ, ಅಷ್ಟು ಪ್ರಭಾವ ಆಗಿದೆ ಅಂತ ಅಂದರೆ ನಾವೇನೇನು ಜ್ಯೋತಿಷ್ಯರಲ್ಲ, ನಾವು ಹಿಂಗೆ ಇದನ್ನು ಪಾಲನೆ ಮಾಡೋದ್ರಿಂದ ಅವ್ರ ಪ್ರಭಾವ ಕಾಲಕ್ರಮೇಣ ನಮ್ಮ ಮೇಲೆ ಕಮ್ಮಿ ಆಗ್ಕೊಳ್ತಾ ಬರುತ್ತೆ ಅಂತೆ. ಹಾಗಾಗಿ ಇದನ್ನು ತಡೆಗಟ್ಟೋ ಶಕ್ತಿ ಇರೋದು ಆಂಜನೇಯ ಸ್ವಾಮಿಗೆ ಮಾತ್ರ.